ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ಧೃತೀಶ. ಇಂದಿನ ಮಹಾಸತ್ಯದಲ್ಲಿ ನಾನು ತುಳುನಾಡಿನಲ್ಲಿ ನಾಗಬನಗಳಲ್ಲಿ ಇತ್ತೀಚೆಗೆ ಹುಟ್ಟಿಕೊಂಡ ನಾಗಮಂಡಲದ ಆಶ್ವೇಷ ಬಲಿಗಳ ಬಗ್ಗೆ ಮಹಾಸತ್ಯದಲ್ಲಿ ವಿವರಿಸುತ್ತೇನೆ. ಇಂದು ತುಳುನಾಡಿನ ಬೀದಿ ಬೀದಿಯಲ್ಲಿ ನಾವು ನಾಗಮಂಡಲದ ಬ್ಯಾನರ್ಗಳನ್ನು ರಾರಾಜಿಸುವುದನ್ನು ನಾವು ಕಾಣುತ್ತೇವೆ. ಇಂದು ಉಡುಪಿಯ ಬೀದಿ ಬೀದಿಯಲ್ಲಿ ನಾವು ನಾಗಮಂಡಲದ ಬ್ಯಾನರ್ಗಳನ್ನು ಕಾಣುತ್ತೇವೆ. ಕಾರ್ಣಿಕದ ನಾಗದೇವರಿಗೆ ನಾಗಮಂಡಲ ಎಂಬ ಬರಹದೊಂದಿಗೆ ರಾರಾಜಿಸುತ್ತಿದೆ. ಇದು ಕೂಡ ಹಲವು ವರ್ಷಗಳನ್ನು ಬಿಡದೆ ಮಾಡುತ್ತಿದ್ದಾರಂತೆ. ಒಂದು ನಾಗಮಂಡಲ ಮಾಡಲು ಹಲವು ಲಕ್ಷ ಅಥವಾ 1 ಕೋಟಿಯ ಮೇಲಿನ ಹಣವನ್ನು ನೀರಿನಂತೆ ಪೋಲು ಮಾಡಬೇಕಾಗುತ್ತದೆ. ಅದು ಕೂಡ ಯಾರಿಗೆ? ನಾಗದೇವರ ಹೆಸರಿನಲ್ಲಿ ನಾಗಮಂಡಲ ಮಾಡುವುದು ನಾಗಬ್ರಹ್ಮನಿಗಲ್ಲ. ನಾಗಬನದಲ್ಲಿ ಇಲ್ಲದ ಒಟ್ಟು ವಾಸುಕಿಗೆ, ನಾಗಬನದಲ್ಲಿ ಇರುವ ನಾಗಬ್ರಹ್ಮನಿಗೆ ನಾಗಮಂಡಲ ಎಂಬ ಆರಾಧನೆ ಇಲ್ಲವೇ ಇಲ್ಲ. ಇದು ಒಂದು ಶುದ್ಧ ಸುಳ್ಳು. ಸಿರಿವಂತರ ಸಿರಿಯನ್ನು ಲೂಟುವ ಕಪಟ ಪೂಜೆ. ಇಂದು ಕೆಲವರಿಗೆ ಅರ್ಧದಲ್ಲಿ ಸಿರಿವಂತಿಕೆ ಬಂದರೆ ಅವರನ್ನು ಕಟ್ಟಿ ಹಾಕುವುದೇ ಬಲು ಕಷ್ಟ. ಸಿಕ್ಕ ಜ್ಯೋತಿಷ್ಯ ತಂತ್ರ ಮಂತ್ರವಾದಿ ಭಟ್ಟರ ಬಳಿಗೆ ಹೋಗುವುದು, ಅವರ ಡೋಂಗಿ ಮಾತನ್ನು ಕೇಳಿ ಅದನ್ನೇ ಸತ್ಯವೆಂದು ನಂಬಿ ಹಿಂದೆ ಮುಂದೆ ನೋಡದೆ ಹಣವನ್ನು ಪೋಲು ಮಾಡುತ್ತಾರೆ. ಈಗ ಜ್ಯೋತಿಷ್ಯ ಹೇಳುವವರಲ್ಲಿಗೆ, ಭಟ್ಟರಲ್ಲಿಗೆ ಅಥವಾ ಮಂತ್ರವಾದಿಯ ಬಳಿಗೆ ಯಾರಾದರೂ ಬಂದರೆ ಅವರು ಮೊದಲು ಹೇಳುವುದೇ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಾಗದೋಷವಿದೆ ಎಂದು ಜನರನ್ನು ಭಯಭೀತರನ್ನಾಗಿಸಿ ಅವರಿಂದ ಸುಲಿಗೆ ಮಾಡುವ ಇದು ಒಂದು ಸುಲಭದ ಮಾರ್ಗವಾಗಿದೆ. ಈ ರೀತಿ ಆಶ್ಲೇಷ ಬಲಿ, ನಾಗಮಂಡಲ, ಬ್ರಹ್ಮಮಂಡಲ, ನಾಗದರ್ಶನದಂಥ ಇಲ್ಲಸಲ್ಲದ ಪೊಟ್ಟು ಪೂಜೆಯನ್ನು ನಾಗದೇವರ ಹೆಸರಿನಲ್ಲಿ ವಾಸುಕಿಗೆ ಪೂಜೆ ಮಾಡುತ್ತಾರೆ. ಇದು ಕೋಟಿಯವರೆಗೆ ಹಣವನ್ನು ಸುಲಿಗೆ ಮಾಡುತ್ತಾರೆ. ಹಿಂದೆ ಯಾರೂ ಮಾಡಿರಲಿಲ್ಲ. ಸಹಸ್ರಾರು ವರುಷದ ಹಿಂದಿನಿಂದಲೂ ನಾಗಬನದಲ್ಲಿ ನೆಲೆದಿರುವ ನಾಗಬ್ರಹ್ಮನಿಗೆ ಕೇವಲ 5 ರೀತಿಯ ಆರಾಧನೆ ಪದ್ಧತಿಗಳನ್ನು ಮಾತ್ರ ಕಾಣುತ್ತೇವೆ. ಅದು ಯಾವುದೆಂದರೆ, ಮೊದಲನೇದಾಗಿ ತನು, ಎರಡನೇದಾಗಿ ತಂಬಿಲ, ಮೂರನೇದಾಗಿ ನಾಗ ಸಮಾರಾಧನೆ, 4ನೇದಾಗಿ ಕಂಬುಲ, 5ನೇದಾಗಿ ಜಕ್ಕೆದ ಬಲಿ. ಈ 5 ಆರಾಧನೆಗಳ ಮೂಲಕ ಬಲು ಪುರಾತನ ಕಾಲದಿಂದಲೂ ತುಳುನಾಡ ಜನರು ನಾಗದೇವರನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಮತಾಂಧ ಮಾಧ್ವ ಬ್ರಾಹ್ಮಣರು, ಕಪಟ ತಂತ್ರಿಗಳು ಪೂಜೆ ಮಾಡಲು ಮನೆಯವರಿಗೆ ತಿಳಿಯದೆ ದ್ರೋಹವೆಸಗಿ ನಾಗದೇವರ ಹೆಸರಿನಲ್ಲಿ ವಾಸುಕಿಗೆ ಪೂಜೆ ಮಾಡುತ್ತಿದ್ದಾರೆ. ಅದು ಕೂಡ ಯಾವತ್ತೂ ಮಾಡದ ಹಿಂದಿನ ಕಾಲದಿಂದಲೂ ನಡೆದು ಬಂದ ಸಂಪ್ರದಾಯ ಪರಂಪರೆಯನ್ನು ಮುರಿದು ತಮ್ಮ ವೈಷ್ಣವ ದೇವರಿಗೆ ಪೂಜೆ ಮಾಡುತ್ತಾರೆ. ಆ ವೈಷ್ಣವ ದೇವರಲ್ಲಿ ಬರುವ ಸರ್ಪವೇ ಆ ವಾಸುಕಿ. ಆತನಿಗೆ ಮಾಡುವುದು ಆಶ್ಲೇಷ ಬಲಿ, ನಾಗಮಂಡಲ, ಬ್ರಹ್ಮಮಂಡಲ, ನಾಗದರ್ಶನ. ಆ ವಾಸುಕಿಗೆ ಯಾವುದೇ ರೀತಿಯ ಕಾರ್ಣಿಕವೇ ಇಲ್ಲ. ಮೊದಲು ಈ ಮಾಧ್ವ ವೈಷ್ಣವ ಬ್ರಾಹ್ಮಣರು ಸಿರಿವಂತ ಬಂಟರಿಂದ ಇಂತಹ ಪೂಜೆಯನ್ನು ಮಾಡಿಸುತ್ತಿದ್ದರು. ಬಂಟರು ಸುಲಭವಾಗಿ ಒಪ್ಪಿಕೊಳ್ಳುತ್ತಿದ್ದರು, ಏಕೆಂದರೆ ಬಂಟರ ಕುಲದೇವರು ಈ ನಾಗಬ್ರಹ್ಮ. ಆದರೆ ನಾಗಮಂಡಲ ಮಾಡಿಸಿದ ಯಾವ ಪೂಜೆಯೂ ಬಂಟರ ಮನೆತನವೂ ಉದ್ಧಾರವಾಗಲಿಲ್ಲ. ಐಶ್ವರ್ಯ ಕಳೆದುಕೊಂಡು ಸಂತಾನ ಭಾಗ್ಯವಿಲ್ಲದೆ ಹಲವು ತೊಂದರೆಯನ್ನು ಅನುಭವಿಸಿ ಲಗಾಡಿ ಹೋಗಿದ್ದಾರೆ. ಅನಂತರ ಬುದ್ಧಿ ಬಂದು ಬಂಟರು ಈ ನಾಗಮಂಡಲದ ಹೆಸರು ಹೇಳಿದರೆ ಮಾಡುವುದು ಬಿಡಿ, ನಾಗಮಂಡಲದ ಹೆಸರು ಎತ್ತಿದರೆ ಓಡಿ ಹೋಗುತ್ತಾರೆ. ಹಾಗಾಗಿ ಕಪಟ ತಂತ್ರಿಗಳು ಹಣವಂತ ಅನ್ಯ ಜಾತಿಯವರನ್ನು ಅವರ ಜಾಗದಲ್ಲಿರುವ ನಾಗಬನಕ್ಕೆ ಬರಿಯ ಹೆಸರನ್ನು ಹಾಕಿ ಬೋರ್ಡ್ ಅಲ್ಲಿ ಬರೆಸುತ್ತಾರೆ. ನಿಜವಾಗಿಯೂ ಅವರಿಗೂ ಈ ನಾಗಬನಕ್ಕೂ ಸಾವಿರಾರು ವರ್ಷದಿಂದಲೂ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ. ಈಗ ಇರುವವರು ಅದರಲ್ಲಿ 100ರಿಂದ 200 ವರ್ಷದೊಳಗೆ ಬಂದು ಕುಳಿತಿರುತ್ತಾರೆ. ಈ ನಾಗಬನಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದೆ. ಈ ರೀತಿ ಮೋಡಿ ಮಾಡಿ ಸಿಲುಕಿಸಿ ಆನಂತರ ಈ ರೀತಿಯ ಡೋಂಗಿ ಪೂಜೆಯನ್ನು ಅವರಲ್ಲಿ ಮಾಡಿಸಿ ಕಪಟಿಯರು ಹಣವನ್ನು ಪೀಕಿಸುತ್ತಾರೆ.
ನಿಜವಾಗಿಯೂ ನಾಗದೇವರು ತನು ತಮ್ಮಿಲ ಸಮಾರ್ಧನೆಯಿಂದಲೇ ಸಂತುಷ್ಟಗೊಳ್ಳುವ. ಆತನಿಗೆ ಭಕ್ತಿಯಿಂದ ನೀಡುವ ಹಾಲು, ಜೇನು, ಹಿಂಗಾರ, ಅರಿಶಿನ, ಎಳ್ಳೆನೀರೇ ಶ್ರೇಷ್ಠ. ಅದಕ್ಕಿಂತ ಮಿಗಿಲಾದದ್ದು ನಾಗದೇವರಿಗೆ ಯಾವುದೂ ಇಲ್ಲ. ಆದುದರಿಂದ ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ, ಹಣವಿದೆ ಎಂದು ಈ ರೀತಿ ಪೋಲು ಮಾಡುವುದು ಸರಿಯಲ್ಲ. ನಾಗದೇವರಿಗೆ ಡೋಂಗಿ ಪೂಜೆಯನ್ನು ಮಾಡುವ ಬದಲು ಹಿಂದಿನಿಂದ ನಮ್ಮ ಹಿರಿಯವರು ಮಾಡಿಕೊಂಡು ಬಂದ ತನು ತಮ್ಮಿಲ ಸಮಾರ್ಧನೆಯನ್ನೇ ಮಾಡಿರಿ. ಹಣವಿದೆ ಎಂದು ಆಡಂಬರ ಸಾಲದು. ಅದರ ಬದಲು ಬಡ ಮಕ್ಕಳ ವಿದ್ಯೆಯನ್ನು ಕಲಿಸಲು ನೆರವಾಗಿರಿ, ಅಥವಾ ಮೆಡಿಕಲ್ ಕಾಲೇಜುಗಳನ್ನು ಕಟ್ಟಿರಿ. ಬಡವರ ಆರೋಗ್ಯ ಕಾಪಾಡಲು ಹೆಣ್ಣು ಮಕ್ಕಳ ಮದುವೆಗೆ ನೆರವಾಗಿರಿ, ಅಥವಾ ಇನ್ಯಾವುದೇ ರೀತಿಯಲ್ಲಿ ದೇಶಕ್ಕೆ ನೆರವಾಗಿರಿ. ಈ ನಮ್ಮ ತುಳು ಸಂಸ್ಕೃತಿಯಲ್ಲಿ ಇಲ್ಲ ಸಲ್ಲದ ಪೂಜೆಗಳಿಗೆ ಕೈ ಹಾಕಿ ನಾಗಬ್ರಹ್ಮನ ಕೆಟ್ಟ ದೃಷ್ಟಿಗೆ ಬಲಿಯಾಗಬೇಡಿರಿ. ನಾಗಮಂಡಲ ಮಾಡಿ ಯಾರೂ ಉದ್ಧಾರವಾಗಲಿಲ್ಲ, ಎಲ್ಲರೂ ಮಣ್ಣು ತಿಂದಿದ್ದಾರೆ. ನೀವು ಮಣ್ಣು ತಿನ್ನಬೇಡಿರಿ, ಇನ್ನಾದರೂ ಎಚ್ಚೆತ್ತುಗೊಳ್ಳಿರಿ. ಈ ವಿಷಯ ನಿಮಗೆ ಇಷ್ಟವಾದರೆ ಮಹಾಸತ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಬಟನ್ ಅನ್ನು ಒತ್ತಿರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.